ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಹಿರಿಯ ಸಹಕಾರಿ ರತ್ನ ಪುರಸ್ಕೃತ ಶ್ರೀ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಸಂಸ್ಥಾಪಕ ಶಿಕ್ಷಣ ಪ್ರೇಮಿ ಜಿನ್ನೈಕ್ಯ ಶ್ರೀ ವಸಂತ್ ಶ್ರೀಮಂದರ್ ನಿಲಜ್ಗಿ ಅವರ 8ನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹುಕ್ಕೇರಿಯ ಶ್ರೀ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಅಂಗ ಸಂಸ್ಥೆಗಳ ಅಡಿಯಲ್ಲಿ ಇಂದು ಹಮ್ಮಿಕೊಂಡಿದ್ದ 8ನೇ ಪುಣ್ಯ ಸ್ಮರಣೆ ನಿಮಿತ್ತ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಹಾಗೂ ಗಣ್ಯರಿಂದ ಸಹಕಾರ ರತ್ನ ಪುರಸ್ಕೃತ ವಸಂತ ಶ್ರೀಮಂದರ್ ನಿಲಜ್ಗಿ ಅವರ 8ನೇ ಪುಣ್ಯ ಸ್ಮರಣೆ ಸ್ಮರಣಾರ್ಥ ಹುಕ್ಕೇರಿ ನಾಗರಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ IAS KAS ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗುವ ಪುಸ್ತಕಗಳನ್ನೊಳಗೊಂಡ ಗ್ರಂಥಾಲಯ ಉದ್ಘಾಟನೆ. ಇದೇ ವೇಳೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಹಾಗೂ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಅಧ್ಯಕ್ಷ ಮಹಾವೀರ್ ನಿಲಜ್ಗಿ ಹಾಗೂ ಗಣ್ಯರು ಮಾತನಾಡಿ ಜಿನೈಕ್ಯರಾದ ವಸಂತ್ ಶ್ರೀಮಂದರ್ ನಿಲಜ್ಗಿ ಅವರು ಇಂದಿಗೆ 8 ವರ್ಷ ಸಂದವು. ಅವರ ಆದರ್ಶ ಹಾಗೂ ಕಾಯಕವೇ ಕೈಲಾಸ ಎಂಬ ಧ್ಯೇಯ ನಮಗೆ ಸದಾ ದಾರಿದೀಪವಾಗಿದೆ. ಅವರು ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಾವೆಲ್ಲರೂ ಸಾಗುತ್ತಿದ್ದೇವೆ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಈ ಲೈಬ್ರರಿ ಅವರ ಸ್ಮರಣಾರ್ಥವಾಗಿ ಪ್ರಾರಂಭಿಸಲಾಗಿದ್ದು, ಪರೀಕ್ಷೆಗೆ ಸಿದ್ಧತೆ ನಡೆಸಲು ಅತ್ಯುತ್ತಮ ಗ್ರಂಥಾಲಯ ಅಧ್ಯಯನ ಕೊಠಡಿ ನಿರ್ಮಿಸಿದ್ದು, ವಿದ್ಯಾರ್ಥಿಗಳಿಗೆ ಅಧ್ಯಯನ ನಡೆಸಲು ಏಕಾಗ್ರತೆಗೆ ಪೂರಕವಾದ ಪ್ರತ್ಯೇಕ ಆಸನಗಳ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದ್ದು, ಇದೊಂದು ಹುಕ್ಕೇರಿ ನಾಗರಿಕರಿಗೆ ಸುವರ್ಣ ಅವಕಾಶ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಮಹಾವೀರ ನಿಲಜ್ಗಿ, ಸಂಜಯ್ ನಿಲಜ್ಗಿ, ಪ್ರಜ್ವಲ್ ನಿಲಜ್ಗಿ, ಮುಖಂಡರಾದ ರೋಹಿತ್ ಚೌಗಲಾ, ಬಾಹುಬಲಿ ಸೊಲ್ಲಾಪುರೆ, ವಿಕಾಸ್ ಕತಗಲ್ಲಿ ಹಾಗೂ ನಿಲಜ್ಗಿ ಕುಟುಂಬ ಪರಿವಾರ ಸೇರಿದಂತೆ ಶ್ರೀ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಸಿಬ್ಬಂದಿಗಳು, ಶಿಕ್ಷಣ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರು, ಸಿಬ್ಬಂದಿ ವರ್ಗದವರು ಈ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಇವತ್ತು ನಮ್ಮ ತಂದೆಯವರು ಜಿನೈಕರಾಗಿ 8 ವರ್ಷಗಳು ಸಂದವು. ಅವರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಶಿಕ್ಷಣ ಕ್ಷೇತ್ರದಲ್ಲಿ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಹುಕ್ಕೇರಿ ತಾಲೂಕಿನಾದ್ಯಂತ ವಿಶೇಷ ಸೇವೆ ಸಲ್ಲಿಸಿದ್ರು. ವಿಶೇಷವಾಗಿ ಹುಕ್ಕೇರಿಯ ಆರ್ಥಿಕ ವ್ಯವಸ್ಥೆಗಾಗಿ ಹಣಕಾಸು ಮಹಾವೀರ್ ಅರ್ಬನ್ ಸವಾಲ್ ಸಹಕಾರಿ ಹುಟ್ಟುಹಾಕಿದ್ರು ಹಾಗೂ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗಾಗಿ ಮಹಾವೀರ್ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು ಹಾಗೂ ಅನೇಕ ಜನ ಬಸ್ತಿಗಳನ್ನು ಜೀರ್ಣೋದ್ಧಾರ ಮಾಡಿದ್ದರು ಹಾಗೂ ಹುಕ್ಕೇರಿ ಪುರಸಭೆಯ ಸದಸ್ಯರಾಗಿ ಹುಕ್ಕೇರಿ ನಗರದ ಅಭಿವೃದ್ಧಿಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ರು. ಈಗ ಅವರು ಜಿನೈಕರಾಗಿ 8 ವರ್ಷಗಳ ಸಂದವು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ನಮ್ಮ ಕುಟುಂಬದವರು, ನಮ್ಮ ಪರಿವಾರದವರು, ನಮ್ಮ ಎಲ್ಲ ಬ್ಯಾಂಕಿನ ಸಿಬ್ಬಂದಿ ಇರ್ಬೋದು, ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಇರಬಹುದು ಹಾಗೂ ನಮ್ಮ ಎಲ್ಲ ಸಹಪಾಠಿ ಕೂಡಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತೇನಾದರೂ ಈ ಮಹಾವೀರ್ ಶಿಕ್ಷಣ ಸಂಸ್ಥೆ ಇರ್ಬೋದು, ಮಹಾವೀರ್ ಮಲ್ಟಿಪರ್ಪಸ್ ಸವಾಲ್ ಸಹಕಾರಿ ಇರ್ಬೋದು, ಏನಾದರೂ ಈ ಒಂದು ಸುಮಾರು ಸಾವಿರಾರು ಜನಕ್ಕೆ ಉದ್ಯೋಗ ಕಲ್ಪಿಸಿದೆ ಅಂದ್ರೆ ಅವರು ಸುಮಾರು 25 ವರ್ಷಗಳ ಹಿಂದೆ ಹಾಕಿದ ಒಂದು ಅಡಿಪಾಯ ಅಂತ ಹೇಳಿ ಅವರ ಒಂದು ಸವಿ ನೆನಪಿಗಾಗಿ ಉಚಿತವಾಗಿ ವಸಂತ್ ನಿಲಜ್ಗಿ IAS, IPS ಮತ್ತು KPSC ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, PDO ಎಕ್ಸಾಮ್ ಇರ್ಬೋದು, ಇವನ್ನ ಉಚಿತವಾಗಿ ಅಧ್ಯಯನ ಮಾಡಲು ಹುಕ್ಕೇರಿ ತಾಲೂಕಿನ, ಹುಕ್ಕೇರಿ ನಗರದ ಭಾಗದ ಸಾಮಾನ್ಯ ಜನರಿಗೂ ಏನೋ ಒಂದು IAS, IPS ಮಾಡಲು ಸಾಮಾನ್ಯ ಜನರಿಗೆ ಪುಸ್ತಕದ ಒಂದು ಬಹಳ ತುಟ್ಟಿ ಪುಸ್ತಕ ಇರ್ತಾವ, ಅವನ್ನೆಲ್ಲ ಇಲ್ಲಿ ವ್ಯವಸ್ಥಿತವಾಗಿ ನಾವು ಉಚಿತವಾಗಿ ಅದನ್ನ ಅಧ್ಯಯನ ಮಾಡಲು ಅವರ ಒಂದು ಸವಿ ನೆನಪಿಗಾಗಿ ಮಾಡಿ. ಶ್ರೀ ಮಹಾವೀರ್ ಮಲ್ಟಿಪರ್ಪಸ್ ಸವಾಲ್ ಸಹಕಾರಿ ಸಂಘ ನಿಯಮಿತ ಹುಕ್ಕೇರಿ ಹಾಗೂ ಶ್ರೀ ಮಹಾವೀರ್ ಶಿಕ್ಷಣ ಸಂಸ್ಥೆ ಹುಕ್ಕೇರಿ ಇದರ ಸಂಸ್ಥಾಪಕರಾದ ಶ್ರೀ ಜಿನೈಕ್ಯ ಶ್ರೀ ವಸಂತ್ ಶ್ರೀಮಂದರ್ ನಿಲಜ್ಗಿ ಇವರ ಸ್ಮರಣಾರ್ಥ ಇವತ್ತು 8ನೇ ಪುಣ್ಯತಿಥಿಯನ್ನು ಆಚರಿಸುತ್ತಿದ್ದೇವೆ. ಇವರು ತುಂಬ ಸೇವೆಗಳನ್ನು ಸಲ್ಲಿಸಿದ್ದಾರೆ. ಅದರಲ್ಲಿ ಸಾಮಾಜಿಕ, ಧಾರ್ಮಿಕ ಹಾಗೂ ನಾಗರಿಕ ಸೇವೆ ಸಲ್ಲಿಸಿ
ಜನರಿಗೆ ಒಂದು ಒಳ್ಳೆಯ ಅವಕಾಶ, ಬೆಳೆಯಲು ಅಭಿವೃದ್ಧಿ ಆಗಲು ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಇವರ ಮಾರ್ಗದಲ್ಲಿ ಇವತ್ತು ಸಂಸ್ಥೆಯು ಹೆಮ್ಮರವಾಗಿ ಬೆಳೆದು ಸಾಕಷ್ಟು ಒಂದು ಐದಾರು ನೂರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರುತ್ತದೆ. ಇವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ಈ ಮಟ್ಟಕ್ಕೆ ಬೆಳೆಯಲು ಅವರ ಮಾರ್ಗದರ್ಶನ ಹಾಗೂ ಅವರ ಸಲಹೆ ಸೂಚನೆಗಳನ್ನು ಪಾಲಿಸಿಕೊಂಡು ನಾನು ಈ ಸಂಸ್ಥೆಯ ಅಭಿವೃದ್ಧಿಗೆ ನನ್ನ ಕೈಲಾದ ಮಟ್ಟಿಗೆ ಸಹಕರಿಸುತ್ತಾ ಹೋಗುತ್ತೇನೆ. ಶ್ರೀ ವಸಂತ ಎಸ್ ನಿಲಜ್ಗಿ ಅವರ 9ನೇ ಪುಣ್ಯಸ್ಮರಣಾರ್ಥಕವಾಗಿ ನಮ್ಮ ಕಾಲೇಜಿನ ಚೇರ್ಮನ್ ಆದಂಥ ನಿಲಜ್ಗಿ ಸರ್ ಅವರು ಇಡೀ ಹುಕ್ಕೇರಿ ಕ್ಷೇತ್ರದಲ್ಲಿ ಏನು ಬಂದರೆ ಬಡ ಮಕ್ಕಳಿಗೆ ಅನುಕೂಲವಾಗಲೆಂದು ಎಲ್ಲ ವಿದ್ಯಾರ್ಥಿಗಳಿಗೆ, ಎಲ್ಲ ಯುವಕರಿಗೆ, ಎಲ್ಲ ಉಪನ್ಯಾಸಕರಿಗೆ, ಎಲ್ಲ ಶಿಕ್ಷಕರಿಗೆ ಅನುಕೂಲವಾಗಲೆಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿಮಿತ್ತ IAS, IPS, KPSC, UPSC ಹಾಗೂ KEಗೆ ಸಂಬಂಧಪಟ್ಟಂಥ ಎಲ್ಲ ಪರೀಕ್ಷೆಗಳಿಗೆ ಏನು ಬಂದರೆ ಅನುಕೂಲವಾಗಲೆಂದು ಈ ಗ್ರಂಥಾಲಯವನ್ನು ಏನು ಬಂದರೆ ಉಚಿತವಾಗಿ ಸಮರ್ಪಿಸಿದ್ದಾರೆ. ಹೀಗಾಗಿ ಈ ಸಂಸ್ಥೆಯ ಪರವಾಗಿ ನಮ್ಮೆಲ್ಲ ಉಪನ್ಯಾಸಕರ ಪರವಾಗಿ ಅವರಿಗೆ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ.